ಎಚ್.ಡಿ. ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಮಧ್ಯಾಹ್ನಕ್ಕೆ ಮುಂದೂಡಿಕೆಯಾಗಿದೆ. ಆಕ್ಷೇಪಣೆ ಸಲ್ಲಿಕೆಗೆ ಕಾಲಾವಕಾಶ ಕೋರಿತು ಎಸ್ಐಟಿ ಪರ ಎಸ್ಪಿಪಿ. ಆದರೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಸೋಮವಾರದವರೆಗೆ ಎಸ್ಪಿಪಿ ಸಮಯ ಕೋರಿದ ಹಿನ್ನೆಲೆಯಲ್ಲಿ ಕಾಲಾವಕಾಶ ನೀಡುವುದಕ್ಕೆ ಸಾಧ್ಯ ಇಲ್ಲ ಅಂದಿದ್ದಾರೆ ಜಡ್ಜ್. ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಎಸ್ಐಟಿ ಎಸ್ಪಿಪಿ ಕಾಲಾವಕಾಶ ಕೋರಿತು. ನಿನ್ನೆ ರಾತ್ರಿ ಎಸ್ಪಿಪಿಯಾಗಿ ಆಯ್ಕೆಯಾಗಿದ್ದಾರೆ ಜಯನಾ ಕೊಠಾರಿ. ಪ್ರತಿದಿನ ಹೊಸ ಎಸ್ಪಿಪಿಗಳು ಆಯ್ಕೆಯಾಗ್ತಾರೆ, ಹಾಗಂತ ಸಮಯ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂದ್ರು ಜಡ್ಜ್. ಮಧ್ಯಾಹ್ನ ಆಕ್ಷೇಪಣೆ ಸಲ್ಲಿಸಿ ವಾದ ಮಂಡಿಸುವಂತೆ ಕೋರ್ಟ್ ಸೂಚನೆ ಕೊಟ್ಟಿದೆ. ನಿನ್ನೆ ಕೂಡ ಎಸ್ಐಟಿ ಕಸ್ಟಡಿ ಮುಗಿದಂತಹ ಸಂದರ್ಭದಲ್ಲಿ ಜಾಮೀನು ಅರ್ಜಿ ವಿಚಾರಣೆಯ ವೇಳೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಕಾಲಾವಕಾಶವನ್ನು ಕೋರಿದಂತಹ ಹಿನ್ನೆಲೆಯಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಇವತ್ತಿಗೆ ಮುಂದೂಡಿಕೆಯಾಗಿತ್ತು. ಆದರೆ ಇವತ್ತು ಕೂಡ ಮತ್ತೆ ಸೋಮವಾರದವರೆಗೆ ಕಾಲಾವಕಾಶ ಕೇಳ್ತಾರೆ ಎಸ್ಪಿಪಿ. ನೂತನ ಎಸ್ಪಿಪಿಯಾಗಿ ಜಯನಾ ಕೊಠಾರಿ ಆಯ್ಕೆಯಾಗಿದ್ದಾರೆ. ಕಾಲಾವಕಾಶ ಬೇಕು ಅಂತ ನಿನ್ನೆಯಷ್ಟೇ ನೇಮಕ ಆಗಿದ್ದೀನಿ, ಸಮಯ ಬೇಕು ಅಂತ ಕೇಳ್ತಾರೆ. ಆದರೆ ಸಮಯ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂದ್ರು ಜಡ್ಜ್. ಮಧ್ಯಾಹ್ನವೇ ಆಕ್ಷೇಪಣೆ ಸಲ್ಲಿಸಿ ವಾದ ಮಂಡಿಸುವಂತೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಹೀಗಾಗಿ ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಎಸ್ಐಟಿ ಕಸ್ಟಡಿ ಅಂತ್ಯ ಆಗ್ತಾ ಇದ್ದಂತೆ ನಿನ್ನೆ 7 ದಿನಗಳ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿದೆ. ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ಈಗ ಜಾಮೀನು ಹಾಕಿಕೊಂಡಿದ್ದಾರೆ. ಜಾಮೀನು ಅರ್ಜಿಯ ವಿಚಾರಣೆ ಏನು ಮಧ್ಯಾಹ್ನ ನಡೆಯುತ್ತೆ, ಅದು ಈಗ ಕುತೂಹಲವನ್ನ ಮೂಡಿಸ್ತಾ ಇದೆ. ಮಧ್ಯಾಹ್ನವೇ ಜಾಮೀನಿಗೆ ಆಕ್ಷೇಪಣೆಯನ್ನು ಸಲ್ಲಿಸಿ ವಾದ ಮಂಡಿಸುವಂತೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಕೈದಿ ನಂಬರ್ 4567 ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ ರೇವಣ್ಣ. ಜಾಮೀನಿಗೆ ಅರ್ಜಿ ಹಾಕೊಂಡಿದ್ದಾರೆ. ಮಧ್ಯಾಹ್ನಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ. ಮಧ್ಯಾಹ್ನ ಜಾಮೀನು ಸಿಗುತ್ತಾ ಅಥವಾ ಮೇ 14ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ, ಜೈಲಲ್ಲೇ ಇರಬೇಕಾಗುತ್ತಾ ಅನ್ನೋದಕ್ಕೆ ಉತ್ತರ ಸಿಗುತ್ತೆ ಮಧ್ಯಾಹ್ನ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಜಾಮೀನು ಅರ್ಜಿ ವಿಚಾರಣೆ ಮತ್ತೆ ಮುಂದೂಡಿಕೆಯಾಗಿರುವಂತದ್ದು ನಿನ್ನೆ ಕೂಡ ನಾವು ಗಮನಿಸಿದ್ವಿ. ಎಸ್ಐಟಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶ ಕೇಳಿತ್ತು, ಅದೇ ಕಾರಣಕ್ಕೆ ಇವತ್ತಿಗೆ ಮುಂದೂಡಿಕೆಯಾಗಿತ್ತು. ಈಗ ನೋಡಿದ್ರೆ ಮತ್ತೆ ಕಾಲಾವಕಾಶ ಕೇಳಿದೆ. ಈಗ ಮಧ್ಯಾಹ್ನಕ್ಕೇನು ಮುಂದೂಡಿಕೆಯಾಗಿದೆ? ಮಧ್ಯಾಹ್ನವೇ ಹಾಗಿದ್ರೆ ವಾದ ಪ್ರತಿವಾದ ನಡೆದು ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂತಹ ಆದೇಶ ಬರೋ ಸಾಧ್ಯತೆ ಇದೆಯಾ? ಪ್ರತಿಮಾ, ಎಚ್.ಡಿ. ರೇವಣ್ಣ ಅವರ ಕಿಡ್ನಾಪ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತೇನು ಅವರು ಸಲ್ಲಿಸಿದಂಥ ಜಾಮೀನು ಅರ್ಜಿ ವಿಚಾರಣೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಬಂತು. ಅಂದರೆ ನಿನ್ನೆ ಕೂಡ 2 ಬಾರಿ ಏನು ಈಗಾಗಲೇ ನ್ಯಾಯಾಲಯ ಎಸ್ಪಿಪಿಗೆ ಅಂದರೆ ಎಸ್ಐಟಿ ಪರ ವಕೀಲರಿಗೆ ಒಂದು ಅವಕಾಶವನ್ನು ಕೂಡ ಕೊಟ್ಟಿತ್ತು. ಅಂದರೆ ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಅನ್ನುವಂಥದ್ದು. ಸೊ ಇವತ್ತು ಕೂಡ ಏನೋ ಅವ್ರ ಪರವಾಗಿ ಎಸ್ಪಿಪಿಗಳು ಬಂದರು. ಆದರೆ ನಿನ್ನೆ ಸಂಜೆ ಸರ್ಕಾರ 2 ಹೊಸ ಎಸ್ಪಿಪಿಗಳನ್ನು ಏನೋ ನೇಮಕ ಮಾಡಿತ್ತು. ಜೈನಾ ಕೊಠಾರಿ ಮತ್ತು ಅಶೋಕ್ ನಾಯ್ಕ್ ಅನ್ನುವಂಥ 2ರನ್ನ ನೇಮಕ ಮಾಡಿತ್ತು. ಅವರು 2 ಕೋರ್ಟ್ ಮುಂದೆ ಹಾಜರಾಗಿ ನಾವು ನಿನ್ನೆ ಅಷ್ಟೇ ಅಪಾಯಿಂಟ್ ಆಗಿದ್ದೇವೆ ಎಂದು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಸಮಯಾವಕಾಶ ಬೇಕು ಅನ್ನುವಂಥ ಮನವಿಯನ್ನು ಕೂಡ ಮಾಡಿದರು. ಆದರೆ ನ್ಯಾಯಾಧೀಶರು ಅವರ ಮನವಿಯನ್ನು ಕೇಳಲಿಕ್ಕೆ ಸಿದ್ಧ ಇರಲಿಲ್ಲ. ಅಂದರೆ ಪದೇ ಪದೇ ನೀವು ಬಂದು ಸಮಯಾವಕಾಶವನ್ನು ಕೇಳಿದ್ರೆ ಈಗಾಗಲೇ 2 ಬಾರಿ ಸಮಯಾವಕಾಶವನ್ನು ಕೊಡಲಾಗಿದೆ, ನೀವು ಅಂದರೆ ಆಕ್ಷೇಪಣೆಯನ್ನು ಸಲ್ಲಿಸಲೇಬೇಕು ಅನ್ನುವಂಥದ್ದು. ಮತ್ತು ಮತ್ತೊಂದು ಪ್ರಮುಖವಾದ ವಿಚಾರವನ್ನು ಅವ್ರು ಹೇಳ್ತಾರೆ, ಪ್ರತಿದಿನ ಹೀಗೆ ಹೊಸ ಎಸ್ಪಿಪಿಗಳ ನೇಮಕ ಮಾಡಿದ್ರು ಅನ್ನೋ ಕಾರಣಕ್ಕೆ ನಾವು ಸಮಯಾವಕಾಶವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೇ ಒಂದು ಏನೋ ಆಕ್ಷೇಪಣೆ ಸಲ್ಲಿಸಬೇಕು, ವಾದವನ್ನು ಮಂಡಿಸಬೇಕು. ಹಾಗಾಗಿ ನಿಮಗೆ ಅಂದರೆ ಅದರಲ್ಲಿ ಪ್ರಮುಖವಾಗಿ ಎಸ್ಪಿಪಿಗಳು ಸೋಮವಾರದವರೆಗೆ ಸಮಯಾವಕಾಶವನ್ನು ಕೊಡಿ, ಆ ಸೋಮವಾರ ನಾವು ಆಕ್ಷೇಪಣೆ ಸಲ್ಲಿಸಿ ಅದಾದ ನಂತರ ವಾದವನ್ನು ಮಂಡಿಸ್ತೇವೆ ಅನ್ನುವಂಥದ್ದು. ಅವರ ಮನವಿಗೆ ಪುರಸ್ಕಾರವನ್ನು ನೀಡಲಿಕ್ಕೆ ನ್ಯಾಯಾಧೀಶರು ಸಿದ್ಧ ಇರಲಿಲ್ಲ. ಇವತ್ತೇ ಸಲ್ಲಿಸಬೇಕು, ಪಾಸ್ ಓವರ್ ಮಾಡ್ತಾ ಇದ್ದೇನೆ ಅನ್ನುವಂಥದ್ದನ್ನು ಹೇಳ್ತಾರೆ. ಹಾಗಾಗಿ ಕೊನೆಗೆ ಇವತ್ತು ಮಧ್ಯಾಹ್ನ 2:45ಕ್ಕೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬೇಕು, ನಾನು ರೆಡಿ ಇದ್ದೇನೆ, ಈ ಒಂದು ಅರ್ಜಿಯ ವಾದವನ್ನು ಕೇಳಲಿಕ್ಕೆ ಸಿದ್ಧ ಇದ್ದೇನೆ, ಹಾಗಾಗಿ ಸಮಯಾವಕಾಶವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಸೂಚನೆ ಕೂಡ ಕೊಟ್ಟರು. ಹಾಗಾಗಿ ವಿಚಾರಣೆ ಮಧ್ಯಾಹ್ನ 2:45ಕ್ಕೆ ಪದೇ ಪದೇ ಈ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶವನ್ನ ಕೇಳ್ತಾ ಇರೋದಾದ್ರೂ ಯಾಕೆ? ಜಾಸ್ತಿ ಇನ್ನಷ್ಟು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಈಗ ಏನಿದ್ದಾರೆ ರೇವಣ್ಣ ಅವರನ್ನ ಅಲ್ಲೇ ಇರಿಸುವಂತಹ ಒಂದು ಪ್ರಯತ್ನನ ಅಥವಾ ನಿಜಕ್ಕೂ ಕೂಡ ಕಾಲಾವಕಾಶ ಬೇಕಾಗುತ್ತಾ ಆಕ್ಷೇಪಣೆ ಸಲ್ಲಿಸೋದಕ್ಕೆ?
ಖಂಡಿತ ಪ್ರತಿಮಾ, ಅಂದರೆ ಈ ರೀತಿ ಪದೇ ಪದೇ ಸಮಯಾವಕಾಶವನ್ನು ಕೇಳ್ತಾ ಇರುವಂಥದ್ದೇ ಆರೋಪಿಯನ್ನು ಆದಷ್ಟು ಹೆಚ್ಚು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇರಿಸಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿರ್ತದೆ. ಅದರ ಜೊತೆಗೆ ಸಾಮಾನ್ಯವಾಗಿ ಆರೋಪಿಗೆ ಬೇಲನ್ನು ಕೊಡಬಾರ್ದು ಅನ್ನುವಂಥದ್ದು ಕೂಡ ಅವರ ಪ್ರಮುಖವಾದ ವಿಚಾರ ಆಗಿರ್ತದೆ. ಸೊ ಹಾಗಾಗಿ ಹೇಗಾದರೂ ಮಾಡಿ ಇದನ್ನು ಡ್ರ್ಯಾಗ್ ಮಾಡುವ ಮೂಲಕ ಕೊನೆ ಪಕ್ಷ ಬೇಲ್ ಸಿಕ್ಕರೂ ಕೂಡ ಇನ್ನೊಂದು 4 ದಿನ ಆಗಿ 4 ದಿನಲಾದರೂ ಜೈಲಿನಲ್ಲಿ ಇರಲಿ ಅನ್ನುವಂಥ ಒಂದಿಷ್ಟು ಮನಸ್ಥಿತಿಗೆ ಸಾಮಾನ್ಯವಾಗಿ SPPಗಳು ಬಂದಿರ್ತಾರೆ. ಆ ನಿಟ್ಟಿನಲ್ಲಿ ಸಮಯಾವಕಾಶವನ್ನು ಕೇಳುವಂಥ ಪ್ರಯತ್ನವನ್ನು ಮಾಡಿದರು. ಅದಕ್ಕೆ ರೇವಣ್ಣ ಪರ ವಕೀಲರು ಏನು ಹಾಜರಾಗಿದ್ದರು. ಸೊ ಅವ್ರಿಗೆ ಏನಂದರೆ ಇವತ್ತೇ ಏನಾದರೂ ಮಾಡಿ ಈ ಒಂದು ಅರ್ಜಿಯ ವಿಚಾರಣೆ ಸಂಪೂರ್ಣವಾಗಿ ಮುಕ್ತಾಯಗೊಳಿಸಿ ಇವತ್ತೇ ಒಂದು ಆದೇಶವನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದಷ್ಟು ಪ್ರಯತ್ನವನ್ನು ಅವ್ರು ಏನು ಮಾಡ್ತಾ ಇರ್ತಾರೆ. ಸೊ ಏನಾದರೂ ಮಧ್ಯಾಹ್ನವೂ ಮತ್ತೆ ಬಂದು ಏನಾದರೂ ಅವರು ಸಮಯಾವಕಾಶ ಬೇಕು ಅಂತ ಕೇಳಿದ್ದೆ ಆದಲ್ಲಿ ರೇವಣ್ಣ ಪರ ವಕೀಲರು ಮಧ್ಯಂತರ ಜಾಮೀನು ಕೊಟ್ಬಿಡಿ, ಅಂದರೆ ಅವರು ಯಾವಾಗಾದರೂ ಆಕ್ಷೇಪಣೆ ಸಲ್ಲಿಸಲಿ, ಏನಾದರೂ ಮಾಡಲಿ, ನಮಗೆ ನಮ್ಮ ಕಕ್ಷಿದಾರರು ಜೈಲಲ್ಲಿ ಇರುವಂಥದ್ದು ಸೂಕ್ತ ಅಲ್ಲ, ಅಷ್ಟು ಅದಕ್ಕೆ ಜೈಲಿನಲ್ಲಿ ಇರಲಿಕ್ಕೆ ಇರಬೇಕಾದಂಥ ಯೋಗ್ಯವಾದಂಥ ಪ್ರಕರಣ ಇದಲ್ಲ, ಅವ್ರ ವಿರುದ್ಧ ಯಾವುದೇ ಸಾಕ್ಷಿಗಳಿಲ್ಲ, ಬೇಕಂತಾನೆ ಅಂದರೆ ಈ SIT ಮಾಡ್ತಾ ಇರುವಂಥ ಮತ್ತು SPPಗಳು ಮಾಡ್ತಾ ಇರುವಂಥದ್ದನ್ನು ನೋಡ್ತಾ ಹೋದರೆ ಎಲ್ಲ ಒಂದು ಕಡೆ ಬೇಕಂತಾನೆ ನಮ್ಮ ಕಕ್ಷಿದಾರನ ಜೈಲಿನಲ್ಲಿ ಇಡುವಂಥ ಪ್ರಯತ್ನಗಳಾಗ್ತಾ ಇದೆ. ಹಾಗಾಗಿ ಮಧ್ಯಂತರ ಜಾಮೀನು ಕೊಡಿ ಅಂತೇಳಿ ಮನವಿ ಮಾಡುವಂಥ ಸಾಧ್ಯತೆಗಳಿರ್ತದೆ. ಸೊ ಹಾಗಾಗಿ ಎಲ್ಲ ಒಂದು ಕಡೆ SIT ಇವತ್ತು ಕೂಡ ಒಂದಷ್ಟು ಸಮಯಾವಕಾಶವನ್ನು ಕೇಳುವ ಮೂಲಕ ಅಂದರೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ, ಅಂದರೆ ಇವತ್ತು ಗುರುವಾರ ಇರುವಂಥದ್ದು, ಸೋಮವಾರದವರೆಗೂ ಸಮಯಾವಕಾಶವನ್ನು ಕೇಳಿ ಅದಾದ ನಂತರ ಆಕ್ಷೇಪಣೆ ಸಲ್ಲಿಸಿ ಅದು ವಾದ ಪ್ರತಿವಾದ ಮುಕ್ತಾಯ ಆಗಲಿಕ್ಕೆ ಸುಮಾರು ಒಂದು 5-6 ದಿನಗಳ ಕಾಲ ಆದರೂ ಜೈಲಿನಲ್ಲಿ ರೇವಣ್ಣ ಅವ್ರನ್ನ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳನ್ನು ಮಾಡಿದ್ರು. ಆ ಒಂದು ಪ್ರಯತ್ನಗಳಿಗೆ ಎಲ್ಲೊಂದು ಕಡೆ ಅವರು ಸಫಲ ಆಗಲಿಲ್ಲ ಅಂತಲೇ ಹೇಳ್ಬೋದು. ಆದರೆ ನ್ಯಾಯಾಧೀಶರು ನಾನು ಈ ಒಂದು ಅರ್ಜಿಯನ್ನು ಕೇಳಲಿಕ್ಕೆ, ವಾದವನ್ನು ಕೇಳಲಿಕ್ಕೆ ಸಿದ್ಧ ಇದ್ದೇನೆ, ನೀವು ಪದೇ ಪದೇ ಟೈಮ್ ಕೇಳುವಂಥದ್ದು ಸರಿಯಲ್ಲ, ಇವತ್ತೇ ನೀವು ಆಕ್ಷೇಪಣೆ ಸಲ್ಲಿಸಬೇಕು, ವಾದವನ್ನು ಮಂಡಿಸಬೇಕು ಅನ್ನುವಂಥ ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ಮಧ್ಯಾಹ್ನ 2:45ಕ್ಕೆ ಅವರು ಆಕ್ಷೇಪಣೆ ಸಲ್ಲಿಸಿದರೆ 3 ಗಂಟೆ ಹೊತ್ತಿಗೆ ಮತ್ತೆ ವಿಚಾರಣೆ ಆರಂಭ ಆಗುತ್ತೆ. ಸೊ ಆರಂಭ ಆದ ನಂತರ ಇವತ್ತೇ ವಾದ ಪ್ರತಿವಾದ ಮುಕ್ತಾಯ ಆಗಿದ್ದೆ ಆದಲ್ಲಿ ಆದೇಶ ಹೊರಗೆ ಬರ್ಬೋದು, ಅಥವಾ ನಾಳೆ ಆದರೂ ಆದೇಶವನ್ನು ಕಾಯ್ದಿರಿಸಿದೆ ಆದರೆ ನಾಳೆ ಈ ಒಂದು ಆದೇಶ ಹೊರಗೆ ಬರುವಂತಹ ಸಾಧ್ಯತೆಗಳಿರುವಂತದ್ದು. ರೇವಣ್ಣ ಪರ ವಕೀಲರು ಈ ಒಂದು ಪ್ರಕರಣದಲ್ಲಿ ನಾವು ಜಾಮೀನನ್ನು ಪಡಿತೇವೆ ಅನ್ನುವಂಥ ಒಂದು ಆತ್ಮವಿಶ್ವಾಸದಲ್ಲಿದ್ದಾರೆ. ಸೊ ಅವರ ಆತ್ಮವಿಶ್ವಾಸಕ್ಕೆ ಅಂದರೆ ಅವರು ಅಂದ್ಕೊಂಡಂತೆ ಬೇಲ್ ಸಿಗುತ್ತಾ ಇಲ್ವ ಅನ್ನುವಂಥದ್ದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂತ ವಿಚಾರ. ಪ್ರತಿಮಾ, ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.